ಹಾಯ್ ಫ್ರೆಂಡ್ಸ್, ಸುಮಾರು ದಿವಸ ಆಯಿತು ವಿಡಿಯೋ ಮಾಡಿ. ಇವತ್ತು 5 ಮಂತ್ಸ್ ಸ್ಕ್ಯಾನ್ಗೆ ಹೋಗ್ತಾ ಇದ್ದೀನಿ. ಲೈಟಾಗಿ ಟೆನ್ಷನ್ ಅಂತೂ ಇದೆ. ಏನು ಇತ್ತು ಅಂತ ಗೊತ್ತಿಲ್ಲ, ನೋಡಬೇಕು. ನಾನಂತೂ ಫುಲ್ ಟೆನ್ಷನ್ ಆಗಿದ್ದೀನಿ. ಬಟ್ಟೆ ಎಲ್ಲ ಹಾಕೊಂಡಿದ್ರೆ ಕೂತಿದ್ದೀನಿ. ನನ್ನ ಮಗಳು ಇನ್ನೂ ಎತ್ತಿಲ್ಲ, ಅವಳಿಗೋಸ್ಕರ ವೇಟಿಂಗ್. ಅವಳಿದ್ರೆ ಅವಳನ್ನ ರೆಡಿ ಮಾಡಿಬಿಟ್ಟು ಹೋಗ್ಬೇಕು. ಇನ್ನೇನು ನಾನು ಸ್ವಲ್ಪ ರೆಡಿ ಆಗ್ಬೇಕು. ಅಂದರೆ ನನ್ನ ಮೇಕಪ್ ಏನಿಲ್ಲ, ಸಿಂಪಲ್ ಇಷ್ಟೇ. ಮನೆಗೆ ಇಟ್ಕೋತೀನಿ, ಇಟ್ಕೊಂಡು ರೆಡಿ ಆಗ್ತೀನಿ. ಏನಿಲ್ಲ ಮೇಕಪ್. 5 ಮಂತ್ ಸ್ಕ್ಯಾನಿಂಗ್ ಹೆಂಗೆ ನಾನು ಸ್ವಲ್ಪ ಟೆನ್ಷನ್ ಇದೆ. ನೋಡಬೇಕು. ತುಂಬ ಟೆನ್ಷನ್ ಮಾಡ್ಕೋತಾ ಇರಲಿಲ್ಲ. ಸ್ವಲ್ಪ ಲೈಟಾಗಿ ಈಗ ಪೇನ್ ಗೀನೆಲ್ಲ ಬರೋಕ್ಕೆ ಶುರು ಆಗಿದೆಯಲ್ಲ, ಸೊ ಅದರಿಂದ ಸ್ವಲ್ಪ ಟೆನ್ಷನ್ ಇದೆ. ಅದ್ರದ್ದು ಅಪ್ಡೇಟ್ ನಾನು ಹೋಗಿ ಬಂದ್ಮೇಲೆ ಕೊಡ್ತೀನಿ. ಈಗ ಏನು ಹೇಳೋಕ್ಕೂ ನನಗೆ ಗೊತ್ತಾಗ್ತಾ ಇಲ್ಲ. ನೋಡಬೇಕು. ಸ್ಕ್ಯಾನ್ ಎಲ್ಲ ಏನು ಬರ್ತಾನೆ ಆರಾಮಾಗಿಲ್ಲ, ನಾರ್ಮಲ್ ಆಗಿದೆ ಅಂತ ಬಂದ್ರಂತೂ ಸಾಕು ಅಂತ ವೇಟ್ ಮಾಡ್ತಾ ಇದ್ದೀನಿ. ಹೋಗಿ ಬಂದ್ಮೇಲೆ ಬರ್ತೀನಿ. ಇಷ್ಟೇ, ರೆಡಿ ಅಂತ ಹಾಗೆ ನೋಡೋಣ. ತಲೆ ಒಂದು ಬರ್ಕೋಬೇಕು. ನನ್ನ ಮಗಳು ಇದ್ದಾಗ ಅವಳನ್ನ ರೆಡಿ ಮಾಡಿ ಆಮೇಲೆ ತಲೆ ಬಚ್ಚೋಣ ಅಂತ ಅನ್ಕೊಂಡಿದ್ದೀನಿ. ಹೋಗ್ಬೇಕಾದ್ರೆ ಲೈಟಾಗಿ ನರ್ವಸ್ ಆಗಿದ್ದೀನಿ. ಸೊ ಅಲ್ಲಿಗೆ ಹೋದ್ಮೇಲೆ ಬಂದು ಫ್ರೆಂಡ್ಸ್ ಸ್ಕ್ಯಾನ್ಗೆ ಸ್ವಲ್ಪ ಲೇಟ್ ಆಗುತ್ತೆ ಅಂದರು. ವೆಯ್ಟ್ ಮಾಡ್ತಾ ಇದ್ದೀವಿ. ಗ್ಲೂಕೋಸ್ ಕೊಟ್ಟಿದ್ದಾರೆ, ಕುಡಿಯೋಕ್ಕೆ ಕುಡಿದೆ. ಆಲ್ಮೋಸ್ಟ್ ಕುಡಿದ್ಮೇಲೆ 2 hours ಬೇಕಾಗುತ್ತೆ ಅಂದರು. 2 hours ವೆಯ್ಟ್ ಮಾಡಿ ಆಮೇಲೆ ಬ್ಲಡ್ಡು ಕೊಟ್ಟೆ. ಬ್ಲಡ್ಡೆಲ್ಲ ಕೊಟ್ಟು ಸುಸ್ತಾದಂಗೆ ಆಯಿತು. ಕೂತಿದ್ದೆ. ಡಾಕ್ಟರ್ ಇನ್ನೂ ಬಂದಿಲ್ಲ, ಅಂದರೆ ಸ್ಕ್ಯಾನಿಂಗ್ ಮಾಡೋ ಇನ್ನೂ ಬಂದಿರಲಿಲ್ಲ. ನನ್ನ ಮಗಳು ಫುಲ್ ಅವಳದೇ ಸ್ಕ್ಯಾನಿಂಗ್ ರೂಮನ್ನು ಆಟ ಆಡ್ಕೊಂಡಿದ್ಲು. ಸ್ಕ್ಯಾನಿಂಗ್ ಬಂದ ತಕ್ಷಣ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಿಡಿಯೇ ಹೋದ್ರೆ ಗೊತ್ತಾಗುತ್ತೆ. ಟೈಮ್ ಆಗುತ್ತೆ ಅನ್ಕೋತೀನಿ. ಇವತ್ತು ಹಾಸ್ಪಿಟಲ್ ತೋರ್ಸೋಕ್ಕಾಗುತ್ತೋ ಗೊತ್ತಿಲ್ಲ. ಅಲ್ಲೋಗಿ ಮಾತಾಡ್ಸಿ ಅಲ್ಲಿ ಎಲ್ಲರೂ ಹೋಗಿ ಆಟಾಡೋಗಿ. ಆವಾಗಲಿ ಆಲ್ರೆಡಿ 5:30 ಮೇಲೆ ಹೋಗಿದೆ. ಈಗ ನೋಡು, ನೋಡ್ತೀನಿ, ಆದರೆ ತೋರಿಸ್ತೀನಿ. ಅಲ್ಲಿ ನಾಳೆ ತೋರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಕ್ಯಾನಿಂಗ್ ಮಾಡಿಸ್ಕೊಂಡಾದ್ಮೇಲೆ ಇದು 2 days ಆಗಿದೆ. ಅವತ್ತು ಬಂದಿದ್ದು ಲೇಟ್ ಆಯಿತು ಸ್ಕ್ಯಾನಿಂದ. ಸಂಜೆ 7 ಗಂಟೆ ಮೇಲೆ ಆಗೋಯ್ತು. ಈಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಹಾಸ್ಪಿಟ್ಲಿಂದ ಹೋಗ್ಬಿಟ್ಟು ಹಾಸ್ಪಿಟ್ಲಿಂದ ಬಂದ್ಬಿಟ್ಟು ಏನಾಯ್ತು ಅಂತ ಹೇಳ್ತೀನಿ, ಡೇಟ್ ಕೊಡ್ತೀನಿ. ಅವತ್ತು ವಿಡಿಯೋ ಮಾಡಕ್ ಆಗ್ಲಿಲ್ಲ. ಇವತ್ತು ಹೇಳ್ತೀನಿ ಹಾಸ್ಪಿಟ್ಲಿಗೆ ಹೋಗೋದು ಏನೇನಾಗಿದೆ. ಹಾಸ್ಪಿಟ್ಲಿಗೆ ಬಂದ್ವಿ ಫ್ರೆಂಡ್ಸ್. ಈಗ ಡಾಕ್ಟರ್ ಇನ್ನೂ ಬಂದಿಲ್ಲ. ಏನೋ OT ಇದೆ, ಆಪ್ರೇಷನ್ ಇದೆ, ಲೇಟ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ BP ಮತ್ತು ವೆಯ್ಟ್ ಚೆಕ್ ಮಾಡಿಸ್ಕೊಂಡು ಹೋಗೋಣ, ಮಧ್ಯಾಹ್ನ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ವೆಯ್ಟ್ ಮಾಡಿದ್ರೆ ತುಂಬ ಕಾಯೋಕ್ಕಾಗಲ್ಲ, ಮಧ್ಯಾಹ್ನ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು. ಈಗ ಮತ್ತೆ ಬರ್ಕೊಳ್ಳೋಣ. ವಿಡಿಯೋ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ. ಸ್ವಲ್ಪ ಟಯರ್ಡ್ ಆಗಿದೆ, ಅದಕ್ಕೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಾಡೋಣ ಅಂತ ಅಂದ್ಬಿಟ್ಟು ಫ್ರೆಶ್ ಅಪ್ ಆದೆ. ಏನಿಲ್ಲ, ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರು ಡಾಕ್ಟರ್. ಪಾಪು ವೆಯ್ಟ್ ಬಂದು 4 grams 20 ± 60 ಅಂತ ಇದೆ. ಸೊ ಎಲ್ಲ ನಾರ್ಮಲ್ ಆಗಿದೆ. ಅದೊಂದು ಹ್ಯಾಪಿ ಫೀಲ್ ಆಯ್ತು. ಸೊ ಖುಷಿ ಆಯ್ತು, ಎಲ್ಲ ನಾರ್ಮಲ್ ಆಗಿದೆಯಲ್ಲ ಅಂತ. ಈಗ ಪೇನ್ ಬರ್ತಾ ಇತ್ತು, ಫುಲ್ ಟೆನ್ಷನ್ ಮಾಡ್ಕೊಂಡಿದೆ. ಸೊ ಎಲ್ಲ ನಾರ್ಮಲ್ ಅಂತ ಆಯ್ತು, ಎಲ್ಲ ಖುಷಿ ಆಯ್ತು. ತುಂಬಾ ಹಿಂಸೆ ಆದಂಗೆ ಆಯ್ತು, ಯಾಕಂದ್ರೆ ಡಾಕ್ಟರ್ ಬರೋದು ಲೇಟ್ ಆಯ್ತು. ಮತ್ತೆ ವೆಯ್ಟ್ ಮಾಡಿದ್ವಿ, ಮತ್ತೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಬೇಕು ಅಂತಂದ್ರು. ಅದೆಲ್ಲ ಮಾಡಿಸಿದಾಗ ಸ್ವಲ್ಪ ಬ್ಲಡ್ ಕಮ್ಮಿ ಇದೆ ಅಂತ ಬಂತು. ಸೊ ಅದೆಲ್ಲ ಸ್ವಲ್ಪ ಡಾಕ್ಟರ್ ಕೈ ಬೈಸ್ಕೊಂಡು ನಾನು ಟ್ಯಾಬ್ಲೆಟ್ ಮೆಡಿಸಿನ್ಸ್ ಎಲ್ಲ ಕೊಟ್ಟರು. ಅದನ್ನೆಲ್ಲ ತಗೊಂಡು ಇಷ್ಟೊತ್ತಾಯ್ತು. ಬೆಳಿಗ್ಗೆ ಹೋದೋಳು. ಓಕೆ. ಖುಷಿ ಏನು ಅಂತಂದ್ರೆ ಫುಲ್ ಟೆನ್ಷನ್ ಆಗಿದ್ದಕ್ಕೂ ಫುಲ್ ಇದಾಕೊಂಡು ಗುಡ್ ನಾರ್ಮಲ್ ನ್ಯೂಸ್ ಅನ್ನ ಸಿಕ್ತು. ಫುಲ್ ಟೆನ್ಷನ್ ಆಗಿದ್ದಕ್ಕೂ ಏನೋ ಇತ್ತು ಅನ್ಕೊಂಡು ಹೋದಿದೆ, ಬಟ್ ಎಲ್ಲ ನಾರ್ಮಲ್ ಆಗಿ ಬಂತು. ಪಾಪು ವೆಯ್ಟ್
ಹಾರ್ಟ್ ಬೀಟು ಎಲ್ಲ ಪರ್ಫೆಕ್ಟ್ ಅಂತ ಬಂತು. ನಂದೀಶ್ ಇದ್ರಲ್ಲಿ ಬಂದು ನಾನೆಲ್ಲ ನಾರ್ಮಲ್ ಆಗಿತ್ತು, ಆದ್ರೆ ಬ್ಲಡ್ ಕಮ್ಮಿ ಇತ್ತು, 8.8 ಸಮಥಿಂಗ್ ಏನೋ ಇತ್ತು. ಸೊ ಕಮ್ಮಿ ಇದೆ, ನೆಕ್ಸ್ಟ್ ಮಂತ್ ಬರೋಷ್ಟ್ರೊಳಗಡೆ ಬ್ಲಡ್ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿದ್ರು. ಸೊ ಅದೊಂದ್ ಸ್ವಲ್ಪ ಇದೆ, ಅದನ್ನ ಜಾಸ್ತಿ ಮಾಡ್ಕೊಂಡ್ರೆ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತ ಹೇಳಿದ್ದಾರೆ. ನೋಡ್ಬೇಕೀಗ ನೆಕ್ಸ್ಟ್ ಮಂತ್ ಬರಕ್ ಹೇಳಿದ್ದಾರೆ. ಹೋಗಿ ಏನಾಗತ್ತೆ ಅಂತ ನೋಡ್ಕೊಂಡು ಗೊತ್ತಾಗತ್ತೆ. ಅದ್ ಬಿಟ್ರೆ ಇನ್ನೇನಿಲ್ಲ, ಅಪ್ಡೇಟ್ ಅಂತ ಅಂದ್ರೆ ಇಷ್ಟೇ. ಬೇಬಿ ಎಲ್ಲ ನಾರ್ಮಲ್ ಆಗಿದೆ, ಸ್ಕ್ಯಾನಿಂಗ್ ಎಲ್ಲ ನಾರ್ಮಲ್ ಆಗಿ ಬಂತು. ಐ ಆಮ್ ಹ್ಯಾಪಿ ನಾವು ಅಷ್ಟೇ ಇರ್ತಾರೆ, ಏನಿಲ್ಲ. ನೆಕ್ಸ್ಟ್ ಮಂತ್ ಕ್ಲಾರಿಟಿ ಆಗಿ ನನ್ ಬಗ್ಗೆನೂ ಹೇಳ್ತಾರೆ, ಅಂದ್ರೆ ಬ್ಲಡ್ ಬಗ್ಗೆ ಏನಾದ್ರು ಬ್ಲಡ್ ಎಲ್ಲ ಹಾಕ್ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ರೆಡಿ ಆಗಿರ್ಬೇಕು. ಈಗಿಂದನೇ ಫುಲ್ ಬ್ಲಡ್ ಸಿಗುವಂತ ಐಟಮ್ಸ್ ತುಂಬಾ ತಿಂತಾ ಇದೀನಿ, ವೆಜಿಟೇಬಲ್ಸ್, ಫ್ರೂಟ್ಸ್ ಅನ್ಕೊಂಡೀಗ ನೋಡ್ಬೇಕು. ಒಂದ್ ಮಂತ್ ಅಷ್ಟ್ರೊಳಗಡೆ ಜಾಸ್ತಿ ಆದ್ರೆ ಸಾಕು ಬ್ಲಡ್, ಇನ್ನೇನಿಲ್ಲ. ಈಗ ಸದ್ಯಕ್ಕೆ ಮನೇಲಿ ಯಾರಿಲ್ಲ, ನನ್ ಮಗಳಿಲ್ಲ, ಎಲ್ಲ ನಿಶಬ್ದವಾಗಿದೆ. ಅವರು ಇಲ್ಲೇ ಆಚೆ ಹೋಗಿದ್ದಾರೆ ಪಾಪನ್ ಕರ್ಕೊಂಡ್, ಅಮ್ಮ ಎಲ್ಲ. ಸೊ ಇವತ್ತಿನ ಅಪ್ಡೇಟ್ ಇಷ್ಟು. ಫುಲ್ ಟಯರ್ಡ್ ಆಗ್ಬಿಟ್ಟಿದ್ನಲ್ಲ, ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿ ಫೇಸ್ ವಾಶ್ ಎಲ್ಲ ಮಾಡಿ ವಿಡಿಯೋ ಮಾಡಿದೆ. ಅದ್ ಬಿಟ್ರೆ ಏನಿಲ್ಲ. ಅದ್ ಬಿಟ್ಟು ಏನಿಲ್ಲ. ಇನ್ನೇನಿದೆ ನೋಡಿ, ಪಾಪು ಅಂದ್ರೆ ನನಗೆ ಸ್ವಲ್ಪ ಕೆಲೊಟ್ಟೆ ಇದೆ, ಅಂದ್ರೆ ಡೌನ್ ಇದೆ ಬೇಬಿ. ಸೊ ಬಿ ಕೇರ್ಫುಲ್ ಅಂತ ಹೇಳಿದಾರೆ ಅಷ್ಟೇ. ಸ್ವಲ್ಪ ಹುಷಾರಾಗಿರಿ, ಓಡಾಡ್ಬೇಕಾದ್ರೆ ಕುತ್ಕೋಬೇಕಾದ್ರೆ ಎಲ್ಲ ಹುಷಾರಾಗಿದ್ದಿ, ಬೆಡ್ ರೆಸ್ಟ್ ತಗೊಂಡ್ರೆ ಬೆಟರ್ ಅಂತ ಹೇಳಿದ್ರು ಅಷ್ಟೇ. ಅದು ಬಿಟ್ಟು ಇನ್ನೇನಿಲ್ಲ, ನಂದೆಲ್ಲ ನಾರ್ಮಲ್ ಆಗಿದೆ. ಪಾಪು ಒಂಚೂರು ಕೆಳಗಡೆ ಇರೋದ್ರಿಂದ ಸ್ವಲ್ಪ ಬೆಡ್ ರೆಸ್ಟ್ ಮಾಡಿರಿ, ಜಾಸ್ತಿ ಮಾಡ್ಕೋಬೇಡಿ, ರಿಸ್ಕ್ ತಗೋಬೇಡಿ ಅಂತ ಹೇಳಿದ್ರು ಅಷ್ಟೇ. ಅದು ಬಿಟ್ಟು ಇನ್ನೇನು ಇಲ್ಲ. ಇನ್ನು ನೆಕ್ಸ್ಟ್ ಮಂತ್ ನೋಡ್ಬೇಕು ಬ್ಲಡ್ ಹೆಂಗಿರುತ್ತೆ ಅಂತ. ನೆಕ್ಸ್ಟ್ ಮಂತ್ ಬೇರೆ ನನ್ ಯಜಮಾನ್ರು ಬರ್ತೀನಿ ಅಂತ ಹೇಳಿದಾರೆ. ಅವ್ರು ಹೋದವ್ರು ಇನ್ನು ಬಂದಿಲ್ಲ, ನಂಗೆ ಹೋದವ್ರು. ನಾನು ಬನ್ನಿ ಅಂತ ತುಂಬಾನೇ ಕೇಳ್ಕೊತಾ ಇದೀನಿ, ಸೊ ದಟ್ ಈ ಕ್ಯಾನ್ ಆಲ್ಸೋ ಎಂಜಾಯ್ ಅಂತ ಅಷ್ಟೇ. ಈ ಮೂಮೆಂಟ್ ಸ್ವಲ್ಪ ಅವರು ಕೂಡ ಫೀಲ್ ಮಾಡ್ಬೋದು ಅಂತ ನಾನು ಬನ್ನಿ ಅಂತ ಹೇಳ್ತಾ ಇದೀನಿ. ನೋಡ್ಬೇಕು ಅವ್ರಿಗೆ ರಜೆ ಸಿಗುತ್ತೆ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದ್ 10 days or 5 days ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ನೋಡ್ಬೇಕು, ಅವ್ರು ಬಂದ್ರೆ ಖುಷಿ. ಅವ್ರಿಗೂ ಸ್ವಲ್ಪ ಆಲ್ಮೋಸ್ಟ್ ಇನ್ನೊಂದು ಸ್ಕ್ಯಾನ್ ಮಾಡಿಸ್ಕೊಂಡ್ ಮಧ್ಯ ಅವ್ರು ನೋಡ್ದಂಗ ಆಗುತ್ತೆ ಪಾಪುನೆಲ್ಲ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು.